ವಿಜಯನಗರದಲ್ಲಿ ಪಾಠಶಾಲೆಯ ಒಟ್ಟು ಸಂಖ್ಯೆ 108, 20 ಗುರುಕುಲ, 15 ಸಂಗೀತ ಮಹಾವಿದ್ಯಾಲಯ, 18 ರಾತ್ರಿ ವಿದ್ಯಾಲಯ ಮತ್ತು 13 ಚಿತ್ರಕಲಾ ಪ್ರತಿಕ್ಷಣ ಸಂಸ್ಥಾನ. ಸೇನೆಯಲ್ಲಿ 15,000 ಆನೆಗಳಿವೆ, 4,000 ಕುದುರೆ, 2,000 ಒಂಟೆ, 20,000 ಯೋಧರು, 25,000 ಹೋರಾಟಗಾರರು ಹಾಗೂ ಸೈನಿಕರು. ಶತ್ರು ರಾಷ್ಟ್ರಗಳಲ್ಲಿ ನಮ್ಮ 4 ಜನ ಗೂಢಚಾರರಿದ್ದಾರೆ. ಅವರನ್ನು ಗುರುತಿಸುವ ವಿಷಯದಲ್ಲಿ ನಮ್ಮ ಅತಿರಿಕ್ತ ಬೇರೆ ಯಾರೂ ತಿಳಿದಿಲ್ಲ. ಶಂಕರಣಂ, ಬಿಲ್ಲಾಲ್, ರಂಗಕೋಟ್, ಸುಭಾಷಂ ಇದೇ ಹೆಸರಲ್ವಾ ಗೂಢಚಾರಿಗಳದ್ದು. ವಿಜಯನಗರ ರಾಜ್ಯದಲ್ಲಿ ಗುಪ್ತ ಸುರಂಗಗಳ ಸಂಖ್ಯೆ 20,480 ಮತ್ತು ಹೊರಗಿನ ಸುರಂಗದ ಸಂಖ್ಯೆ 12,200. ಅದರಲ್ಲಿ ಪುರುಷ ಸೈನಿಕರ ಸಂಖ್ಯೆ ಎಷ್ಟಿದೆ ಎಂದರೆ 62,300 ಮತ್ತು ಮಹಿಳಾ ಸೈನಿಕರ ಸಂಖ್ಯೆ ನಿಖರವಾಗಿ 40,900. ಅದರಲ್ಲಿ 6 ಮಹಿಳೆಯರು ವಿಶ್ರಾಂತಿಯಲ್ಲಿದ್ದಾರೆ, 2 ಗರ್ಭವತಿ, 2 ಆರೋಗ್ಯ ಸರಿಯಿಲ್ಲ, ಒಬ್ಬರ ತಂದೆಯ ದೇಹಾಂತ್ಯವಾಗಿದೆ ಮತ್ತು ಇನ್ನೊಬ್ಬರ ಮನೆಯಲ್ಲಿ ವಿವಾಹ ಸಮಾರಂಭವಿದೆ. ಎಲ್ಲವನ್ನು ಸೇರಿಸಿ ಮಹಿಳಾ ಸೈನಿಕರ ಸಂಖ್ಯೆಯಾಗುತ್ತದೆ 40,945. ಮಹಾರಾಜ, ಒಂದ್ ವೇಳೆ ಇಲ್ಲಿರೋ ಎಲ್ಲರ ಅನುಮತಿ ಇದ್ರೆ ನಾನು ನಿಮ್ಮಿಬ್ರಲ್ಲಿ ಪ್ರಶ್ನೆ ಕೇಳಬಹುದೇ? ಅದರ ಉತ್ತರ ಕೇವಲ ನಮ್ಮ ವಾಸ್ತವಿಕ ಮಹಾರಾಜರಿಗೆ ತಿಳಿದಿದೆ. ಅವಶ್ಯ ಕೇಳಿ. ಇದರಲ್ಲಿ ಅನುಮತಿ ಕೇಳೋ ಅವಶ್ಯಕತೆ ಏನಿದೆ? ನಿಸ್ಸಂಕೋಚವಾಗಿ ಕೇಳಿ. ಮಹಾರಾಜರಂತೂ ಸ್ಪಂದಿಸ್ತಿದಾರಲ್ಲವೇ? ಕೇಳಿ ಕೇಳಿ. ಯಾವ ದಿನ ನನಗೆ ಮಹಾರಾಜರ ದರ್ಶನದ ಸೌಭಾಗ್ಯ ಪ್ರಾಪ್ತಿಯಾಗಿತ್ತು, ನನ್ನ ಭಗವಂತನ ಸ್ವರೂಪ ಮಹಾರಾಜ ನನ್ನ ಎದುರೇ ನಿಂತಿದ್ರು, ಆ ದಿನ ನಾನು ಮಹಾರಾಜರಲ್ಲಿ ಏನೋ ಹೇಳಿದ್ದೆ. ನೀವು ನನಗೆ ಸ್ಮರಣೆ ಮಾಡಿಸ್ತೀರಾ ನಾನು ನಿಮ್ಗೇನು ಹೇಳಿದ್ದೆ ಅಂತ? ಹೇಳಿ ಮಹಾರಾಜ, ಉತ್ತರ ನೀಡಿ. ಇದರ ಉತ್ತರ ನಿಮ್ಮಿಬ್ರಲ್ಲಿ ವಾಸ್ತವಿಕ ಮಹಾರಾಜರಿಗೆ ಅವಶ್ಯ ತಿಳಿದಿದೆ. ಪಂಡಿತ ರಾಮಕೃಷ್ಣ, ನಮಗೆ ತುಂಬಾ ಚೆನ್ನಾಗಿ ನೆನಪಿದೆ ನಿಮ್ಮನ್ನ ಮೊದಲ ಸಾರಿ ಭೇಟಿಯಾಗಿದ್ದು. ಆದ್ರೆ ನೀವೇನ್ ಹೇಳಿದ್ರು ಅದು ಈಗ ನಮಗೆ ಸ್ಮರಣೆಗೆ ಬರುತ್ತಿಲ್ಲ. ಪಂಡಿತ ರಾಮಕೃಷ್ಣ, ನಮಗೆ ಚೆನ್ನಾಗಿ ತಿಳಿದಿದೆ ನೀವು ನಮ್ಮನ್ನು ಮೊದಲ ಸಲ ಭೇಟಿಯಾಗಿದ್ದು ನೀವು ರಾಜ ದರ್ಬಾರಿಗೆ ಬಂದಿದ್ದೀರಿ. ನಿಮ್ಮ ಧರ್ಮಪತ್ನಿಯ ಸಮೇತ ನೀವು ಕೃಷ್ಣ ಲೀಲೆ ರಚಿಸಿದ್ದೀರಿ. ಅದ್ಭುತವಾಗಿದ್ದೀರಿ ನೀವಿಬ್ಬರು. ಮತ್ತೆ ನೀವು ನಮ್ಮಿಂದ ಪ್ರಥಮ ಬಾರಿ ಏನ್ ಕೇಳಿದ್ರೋ ಅದು ನಮಗೂ ನೆನಪಾಗುತ್ತಿಲ್ಲ. ಅಯ್ಯೋ, ಇದೇನಿದ್ದು ರಮ್ಮ? ಮೊದಲು ಉತ್ತರ ಕೊಡ್ಬೇಕಾದ್ರೆ ಇಬ್ರು ಒಟ್ಟೊಟ್ಟಿಗೆ ಉತ್ತರ ಕೊಡ್ತಾ ಇದ್ರು, ಒಂದೇ ಹೆಸರಲ್ಲಿ ಉತ್ತರ ಹೇಳ್ತಿದ್ರು. ಈಗ ಇಬ್ರಿಗೂ ಉತ್ತರನೇ ಗೊತ್ತಿಲ್ಲ. ಅದು ನಿನ್ ಬಗ್ಗೆ ಕೇಳ್ತಿರೋ ಪ್ರಶ್ನೆಗೆ. ಇದನ್ನೇ ಯೋಚಿಸ್ತಾ ನನ್ನ ತಲೆ ತಿರುಗ್ತಿದೆ ಬಂಧು. ಅದ್ ಹೇಗಾಗಕ್ ಸಾಧ್ಯ? ಇಬ್ರಲ್ಲಿ ಯಾರಾದ್ರೂ ಒಬ್ರಿಗೆ ಉತ್ತರ ಸರಿಯಾಗಿ ಗೊತ್ತಿರ್ಲೇಬೇಕು. ಒಂದ್ ವೇಳೆ ಹೀಗೂ ಆಗಿರ್ಬೋದಲ್ವಾ? ಇಬ್ರು ನಕಲಿ ಆಗಿರ್ಬೋದು. ಶುಭ ಮಾತಾಡು ಬಂಧು, ಶುಭ ಮಾತಾಡು. ಇಲ್ಲೇನಾಗ್ತಿದ್ಯೋ ಅದಕ್ಕೆಲ್ಲ ಒಂದೇ ಅರ್ಥ. ಇದ್ರಲ್ಲಿ ಒಬ್ರು ನಕಲಿ ಮಹಾರಾಜರಿಗೆ ಇದ್ರ ಉತ್ತರ ಗೊತ್ತಿಲ್ಲ, ಮತ್ತೆ ಅಸ್ಲಿ ಮಹಾರಾಜರಿಗೆ ಇದ್ರ ಉತ್ತರ ಸ್ಮರಣೆ ಇಲ್ಲ. ಗೊತ್ತಾಗ್ತಿಲ್ಲ ಹೇಗ್ ಮಾಡೋದು ಈ ಅಸ್ಲಿ ನಕಲಿ ನಿರ್ಣಯ. ಮುಗೀತ ಎಲ್ಲರದು ಇಲ್ಲ ಇನ್ನೂ ಏನಾದರೂ ಕೇಳೋದು ಶೇಷವಿದೆಯಾ? ಸರಿ, ಈಗ ನಾವು ಮಾತಾಡಬಹುದೇ? ಮಹಾರಾಜ, ನಾವೀ ಸಮಸ್ಯೆಗೆ ಸಮಾಧಾನ ಕಂಡುಹಿಡಿದಿದ್ದೇವೆ. ಕೇವಲ ಸಮಾಧಾನ ಕಂಡುಹಿಡಿದಿಲ್ಲ, ಜೊತೆಗೆ ಎಂತಹ ಪ್ರಬಂಧ ಮಾಡಿದ್ದೇವೆಂದರೆ ನಕಲಿ ಸಾಮ್ರಾಟ ಸ್ವಯಂ ಎಲ್ಲರೆದುರು ಹೇಳುತ್ತಾರೆ ಅವರೇ ನಕಲಿ ಸಾಮ್ರಾಟನೆಂದು. ಎಲ್ಲರ ಸಮಕ್ಷ ತೆರೆದ ದರ್ಬಾರಿನಲ್ಲಿ ಹೇಳುತ್ತಾರೆ. ಏನು? ನಮ್ಮ ಆದರಣೀಯ ಮಹಾರಾಜರಲ್ಲಿ ಪ್ರಾರ್ಥನೆ ಏನೆಂದರೆ ನಮ್ಮೊಂದಿಗೆ ದರ್ಬಾರಿನ ಕಡೆ ದಯಮಾಡಿಸಬೇಕು ಮತ್ತು ಸ್ವಯಂ ನಿಮ್ಮ ಕಣ್ಣಾರೆ ನೋಡಬೇಕು. ನಿಮ್ಮ ರಾಜಗುರು, ನಿಮ್ಮ ರಾಜ ಪುರೋಹಿತ ತಥಾಚಾರ್ಯ ಹೇಗೆ ಈ ವಂಚಕನ ಪರದೆ ತೆರೆಯುತ್ತಾರೆ ಮತ್ತೆ ಈ ಷಡ್ಯಂತ್ರದ ಅಂತ್ಯ ಮಾಡುತ್ತಾರೆ. ನಮಗೆ ನಿಮ್ಮ ಮೇಲೆ ಗರ್ವವಿದೆ ಆಚಾರ್ಯರೇ. ಬನ್ನಿ. ಈ ತಥಾಚಾರ್ಯ ಪೂರ್ತಿ ತಯಾರಿ ಮಾಡ್ಕೊಂಡೆ ಬಂದಿರೋ ಹಾಗೆ ಕಾಣ್ತಿದ್ದಾರಮ್ಮ. ಮೊದಲೇ ಎಲ್ಲ ತಯಾರಿ ಆಗಿದೆ. ಆದ್ರೆ ಏನಿರಬಹುದು?
ಅಯ್ಯೋ ನನಗೇನ್ ಗೊತ್ತು ಏನ್ ತಯಾರಿ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಒಟ್ನಲ್ಲಿ ಸಮಸ್ಯೆ ಬಗೆಹರಿಬೇಕು ಅಷ್ಟೇ. ನಡಿ ನಡಿ ಅಲ್ಲಿ ದರ್ಬಾರಿಗೆ ಹೋಗಿ ನೋಡೋಣ ಏನ್ ತಯಾರಿ ಮಾಡ್ಕೊಂಡು ಬಂದಿದ್ದಾರೆ ಆಧರಣೀಯ ತಥಾಚಾರ್ಯ ಮಹೋದಯ ಅಂತ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಇಲ್ಲಿ ನಮ್ಮ ಸಮಕ್ಷ ಒಂದೇ ಮುಖದ ಇಬ್ಬರು ವ್ಯಕ್ತಿ ಉಪಸ್ಥಿತರಿದ್ದಾರೆ. ಅದರಲ್ಲಿ ಒಬ್ಬರು ನಮ್ಮ ಆದರಣೀಯ ಮಹಾರಾಜ ಶ್ರೀ ಕೃಷ್ಣ ದೇವರಾಯ ಮತ್ತು ಒಬ್ಬರು ಹರಿ ಓಂ ಹೆಸರಿನ ನಯವಂಚಕ ಚೋರ ಪೂರ್ತಿ ನಿಯೋಜಿತ ಷಡ್ಯಂತ್ರದ ಜೊತೆಗೆ ಪೂರ್ತಿ ವಿಜಯನಗರ ಸಾಮ್ರಾಜ್ಯವನ್ನು ಲೂಟಿ ಮಾಡಲು ಬಂದಿದ್ದಾನೆ. ಈಗ ಪತ್ತೆ ಹಚ್ಚಬೇಕಿದೆ ಆತ ಯಾರೆಂಬುದು. ಆತ ಯಾರೇ ಇರಬಹುದು, ಆದರೆ ಒಂದು ಮಾತಂತೂ ಸ್ವೀಕಾರ ಮಾಡಲೇಬೇಕು, ಆತ ಖಂಡಿತ ಜಾಣನಿದ್ದಾನೆ. ಯಾವುದೇ ತಪ್ಪು, ಯಾವುದೇ ಮಾರ್ಗ, ಯಾವುದೇ ಅವಕಾಶ ಕೊಟ್ಟಿಲ್ಲ ಆತ ಸ್ವಯಂ ತನ್ನನ್ನು ಶ್ರೀಕೃಷ್ಣ ದೇವರಾಯನಲ್ಲವೆಂದು ಪ್ರಮಾಣೀಕರಿಸೋಕೆ. ಆದರೆ ಆತ ಒಂದು ಮಾತನ್ನು ಮರೆತಿದ್ದಾನೆ. ಯಾರೇ ಬೇಕಿದ್ದರೂ ಎಷ್ಟೇ ದಕ್ಷ ಭೈರವ ರೂಪ ಪಡೆದಿರಬಹುದು, ಯಾವುದೇ ರೂಪ ಸ್ವರೂಪದಿಂದಿರಬಹುದು, ತಿಳಿದೋ ತಿಳಿಯದೆ ಇರುವ ಹಾಗೆ ಆತನ ಎಲ್ಲ ರೂಪ, ಭೈರವ ರೂಪ, ಎಲ್ಲ ಬಣ್ಣಗಳನ್ನು ಕಂಡು ಹಿಡಿಯುವವರು ಮತ್ತವರೇ ಈತನ ಮಾತಾ ಪಿತಾಶ್ರೀ. ಅವರಿಗೆ ಜನ್ಮ ನೀಡಿದಾತ ಅವರೇ, ಜನ್ಮದಾತ. ಸ್ವಯಂ ಅವರೇ ಇಲ್ಲಿಗೆ ಬರುತ್ತಾರೆ ಮತ್ತು ಬಂದು ತಮ್ಮ ಪುತ್ರರನ್ನು ಕಂಡು ಹಿಡಿಯುತ್ತಾರೆ. ಕ್ಷಮಿಸಬೇಕು ಆಚಾರ್ಯರೇ, ಆದ್ರೆ ನೀವೇನ್ ಹೇಳ್ತಿದ್ದೀರಾ? ಇದು ಹೇಗೆ ಸಂಭವವಿದೆ? ನಾವು, ನೀವು ಮತ್ತಿಲ್ಲಿ ಉಪಸ್ಥಿತರಿರೋ ಎಲ್ರಿಗೂ ತಿಳಿದಿದೆ ಮಹಾರಾಜರ ತಂದೆ ತಾಯಿ ಜೀವಂತ ಇಲ್ಲ. ಆದರೆ ನಕಲಿ ಸಾಮ್ರಾಟ ಕೊಡಲಿ ಮಾಂತ್ರಿಕ ಹರಿ ಓಂನ ಮಾತಾ ಪಿತಾ ಇನ್ನೂ ಜೀವಂತವಾಗಿದ್ದಾರೆ ಪಂಡಿತ ರಾಮಕೃಷ್ಣ. ನಮ್ಮ ಮಹಾರಾಜರ ತದ್ರೂಪಿ ಹರಿ ಓಂನ ಮಾತಾಪಿತರನ್ನು ನಾವು ಹುಡುಕಿದ್ದೇವೆ. ಕೇವಲ ಹುಡುಕುವುದಷ್ಟೇ ಅಲ್ಲ, ಅವರನ್ನ ಇಲ್ಲಿಗೆ ಕರೆಸಿದ್ದು ಆಗಿದೆ. ಅವರು ಈಗಲೇ ಇಲ್ಲಿಗೆ ಬರುತ್ತಾರೆ. ಅವರ ಪುತ್ರ ಕೊಡಲಿ ಮಾಂತ್ರಿಕ ಹರಿ ಓಂನನ್ನು ಪತ್ತೆ ಹಚ್ಚುತ್ತಾರೆ. ಈಗಲೇ ತಿಳಿದು ಹೋಗುತ್ತದೆ ಯಾರು ಸತ್ಯ, ಯಾರು ಸುಳ್ಳುಗಾರ, ಯಾರು ಅಸಲಿ, ಯಾರು ನಕಲಿ ಎಂದು. ಇದು ನಮ್ಮ ವಿಲಕ್ಷಣ ಬುದ್ಧಿಯ ಒಂದು ಸಣ್ಣ ಉದಾಹರಣೆ. ನಾವು ರಾಜಗುರು ತಥಾಚಾರ್ಯ. ಆಚಾರ್ಯ ಕ್ಷಮಿಸ್ಬೇಕು ಗುರುವರ್ಯ, ಆದ್ರೆ ನಿಮ್ಮ ಬೌದ್ಧಿಕ ಕ್ಷಮತೆ ಬಗ್ಗೆ ಯಾರಿಗೆ ತಾನೇ ಪರಿಚಯವಿಲ್ಲ. ಇಲ್ಲಿ ಎಲ್ರಿಗೂ ಗೊತ್ತಿದೆ ನೀವೆಷ್ಟು ದೊಡ್ಡ ಬುದ್ಧಿಜೀವಿ ಅಂತ. ಈಗ ಈ ವಿಷಯ ಎಲ್ರಿಗೂ ಗೊತ್ತಾಗುವಾಗ ಕೃಪೆ ಮಾಡಿ ಇಲ್ಲೇ ಬಿಡಿ. ಯಾವ ವಿಷಯನ ತಿಳ್ಕೋಬೇಕಾಗಿದೆಯೋ ಅದನ್ನು ಮುಂದುವರಿಸಿ. ಒಳ್ಳೆ ವಿಷಯ, ಅದು ಸರಿಯೇ. ಅಂದಮೇ ನಮ್ಮನ್ನೇಕೆ ನೋಡುತ್ತಿದ್ದೀರಾ? ಅಲ್ಲಿ ನೋಡಿ, ನಿಮ್ಮೆದುರು ಯಾರು ಕುಳಿತಿದ್ದಾರೆ? ಇದು ನೀವಿದೇನ್ ಮಾಡ್ತಿದ್ದೀರಾ? ಅನ್ನದಾತ ಮಹಾರಾಜ ಕೃಷ್ಣದೇವರಾಯರ ಪಾದ ಮುಟ್ಟಿ ಗೌರವ ತೋರುತ್ತಿದ್ದೇವೆ. ಸ್ವಪ್ನದಲ್ಲೂ ನಾವು ಎಂದೂ ಯೋಚಿಸಿರ್ಲಿಲ್ಲ ಮಹಾರಾಜರ ದರ್ಶನ ಸಾಕ್ಷಾತ್ ಎದುರಿಗೆ ಆಗುವುದೆಂದು. ಈಗ ನೀವು ಒಪ್ಪುತ್ತೀರಾ? ಇವರೇ ನಮ್ಮ ವಿಜಯನಗರದ ಸಾಮ್ರಾಟ ಶ್ರೀ ಕೃಷ್ಣ ದೇವರಾಯ. ಕೃಷ್ಣ ದೇವರಾಯ ನಾವು. ನೀವು ಕೃಪೆ ಮಾಡಿ ಅಲ್ಲಿ ಹೋಗಿ ನಿಂತ್ಕೊಳ್ಳಿ. ಏನಾಗುತ್ತಿದೆ? ನಾವು ಮಹಾರಾಜರ ಪಾದ ಮುಟ್ಟುತ್ತಿದ್ದೇವೆ, ಇನ್ನೇನು? ನಮಗೆ ಆದೇಶವಾಯ್ತು, ನಾವು ಇಲ್ಲಿಗೆ ಬಂದೆವು. ನಮಗೆ ಹೊರಗೆ ತಿಳಿಯಿತು
ಒಳಗೆ ಇಬ್ಬಿಬ್ಬರು ಮಹಾರಾಜರಿದ್ದಾರೆಂದು. ಒಬ್ಬರು ಅಸಲಿ ಮಹಾರಾಜರು, ಮತ್ತೊಬ್ಬರು ನಕಲಿ ಮಹಾರಾಜರು. ನಮ್ಮಂತ ಸಾಧಾರಣ ಜನರಿಗೆ ಮತ್ತೊಮ್ಮೆ ಮಹಾರಾಜರ ದರ್ಶನ ಸೌಭಾಗ್ಯ ಸಿಗ್ತಾ ಇರಲಿಲ್ಲ. ಈ ಅವಕಾಶದ ಲಾಭ ಪಡೆದು ಇಬ್ಬರು ಮಹಾರಾಜರ ಪಾದ ಮುಟ್ಟೋದ್ರಿಂದ ನಮಗೆ ಅಸಲಿ ಮಹಾರಾಜರ ಆಶೀರ್ವಾದ ಸಿಗುತ್ತದೆ. ಹಾ ಸರಿ ಸರಿ, ಹಾಗಾದರೆ ಮಾಡಿ ಅಲ್ಲವೇ? ನಿಮಗೇನು ಮಾಡೋಕೆ ಕರೆಸಿದೀವೋ ಅದನ್ನ. ನಮಗೆ ಅರ್ಥ ಆಗ್ಲಿಲ್ಲ. ಸರಿ ಮಾತೆಯವರೇ, ಎಷ್ಟು ಪುತ್ರರಿದ್ದಾರೆ ನಿಮಗೆ? ಅದು ಒಬ್ಬನೇ. ಏನು ಹೆಸರು ಅವನದ್ದು? ಹರಿ ಓಂ. ಕಾಡಲ್ಲಿ ಕಟ್ಟಿಗೆ ಕಡಿತಾನಲ್ಲವೇ? ಮರ ಕಡಿಯುವವನು? ಹೌದು. ಗುರುತಿಸ್ತೀರಲ್ವೇ ಅವನನ್ನ? ಅಯ್ಯೋ, ನಾವ್ ನಮ್ ಪುತ್ರನನ್ನೇ ಗುರುತಿಸಕ್ಕಾಗಲ್ವೇನು? ಹಾಗಾದರೆ ಗುರುತಿಸಿ ಮತ್ತೆ. ಅಲ್ಲಿ ಎದುರಿಗೆ ಇಬ್ಬರು ಮಹಾರಾಜರು ಕುಳಿತಿದ್ದಾರಲ್ವೇ? ಅವರಲ್ಲಿ ಒಬ್ಬ ನಿಮ್ಮ ಪುತ್ರ ಹರಿಓಂ ಇದಾನೋ ಇಲ್ಲವೋ? ಯಾಕಿರಬೇಕು? ಯಾಕಿರಬೇಕೆ? ಮುಖ ಹೊಂದುತ್ತೆ ತಾನೇ. ನಿಮ್ಮ ಪುತ್ರನದ್ದು ನಮ್ಮ ಮಹಾರಾಜರ ಜೊತೆ. ಯಾರು ಹೇಳಿದ್ದು? ನಾವು ಹೇಳ್ತಿದೀವಿ. ನೀವ್ ಹೇಳೋದ್ರಿಂದ ಏನಾಗುತ್ತೆ? ಹಾಗಾದ್ರೆ ಯಾರು ಹೇಳಿದ್ರೆ ಆಗುತ್ತೆ? ನಾವ್ ಹೇಳೋದ್ರಿಂದ ಆಗತ್ತೆ. ನಾವ್ ಅವರಿಗೆ ಮಾತಾಪಿತರು. ಹಾಗಾದರೆ ಮಾತಾಡಿ ಮತ್ತೆ ಹೇಳಿ. ಏನನ್ನ? ಅದೇ, ಇವರಲ್ಲಿ ನಿಮ್ಮ ಪುತ್ರ ಹರಿಓಂ ಯಾರಂತ. ಇವರಲ್ಲಿ ಯಾರೂ ನನ್ನ ಪುತ್ರ ಹರಿಓಂ ಅಲ್ಲ. ನಿಮಗೆ ಯಾವುದೋ ರೀತಿಯಲ್ಲಿ ತಪ್ಪು ತಿಳುವಳಿಕೆ ಆಗಿದೆ. ಇವರು ನಮ್ಮ ಪುತ್ರನಾಗೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಪುತ್ರನಂತೂ ಈ ಸಮಯ ನಮ್ಮ ಜೊತೆಗೆ ಬಂದಿದ್ದಾನೆ. ಈಗಲೇ ಕರಿತೀನಿ. ಹರಿಓಂ. ಇವನೇ ನಮ್ಮ ಪುತ್ರ ಹರಿಓಂ. ಆನೆ ಹಿಡಿಯಕ್ಕೋಗಿ ಲದ್ದಿ ಹಿಡ್ಕೊಂಡ. ತೆರೆದ ದರ್ಬಾರ್ನಲ್ಲಿ ಮತ್ತೆ ಮರೀದೆ ಹೋಯ್ತು ಈ ಮುದಿಯಿಂದ. ಏನಿಲ್ಲ ಗುರುಜಿ, ನಿಮ್ಮ ಪ್ರಶಂಸೆ ಮಾಡ್ತಿದ್ದೆ. ನೀವು ಕೃಪೆ ಮಾಡಿ ಇಲ್ಲಿಂದ ಹೋಗಬಹುದು. ಆಚಾರ್ಯ, ನಾವು ತಮ್ಮನ್ನ ಕೇಳಬಹುದೇ ಇಲ್ಲಿ ಏನಾಗುತ್ತಿತ್ತೆಂದು? ಇರಿ ಮಹಾಮಂತ್ರಿ ಮಹೋದಯ, ಒಂದು ಕ್ಷಣ ಇರಿ. ಮೂರ್ಖ, ಇವನೇ ಇದಕ್ಕೆಲ್ಲ ಕಾರಣ. ಇವನಿಗೆ ನಾವು ಹೇಳಿದ್ದು ಹರಿಓಮನ ಮಾತಾ ಪಿತಾರನ್ನು ಕರೆದುಕೊಂಡು ಬಾ ಅಂತ. ಗೊತ್ತಿಲ್ವೋ? ಗೊತ್ತಿಲ್ಲ ಅದು ಯಾವ ಹರಿಓಮನ ಮಾತಾ ಪಿತಾರನ್ನ ಕರೆದುಕೊಂಡು ಬಂದ ಅಂತ. ಇವತ್ತು ಇವನ ಜೀವಂತ ಉಳಿಸಿಲ್ಲ. ಅಯ್ಯೋ ಆಚಾರ್ಯರೇ, ಬಿಡಿ ಬಿಡಿ, ಏನ್ ಮಾಡ್ತಿದ್ದೀರಾ ನೀವು? ಬಿಡಿ ಇದನ್ನ. ಕ್ಷಮಿಸ್ಬೇಕು ಮಹಾರಾಜ, ಆದ್ರೆ ಇದೇ ಸತ್ಯ. ಇದ್ರಲ್ಲಿ ಆಚಾರ್ಯರದೇನ್ ತಪ್ಪಿಲ್ಲ. ಆದ್ರೆ ಪತ್ತೆ ನಾನೇ ಮಾಡಿದ್ದೆ. ನಿಮ್ಮಿಬ್ರಲ್ಲಿ ಯಾರೇ ಹರಿಓಂ ಆಗಿರಬಹುದು. ಅವರ ತಂದೆ ತಾಯಿಯ ದೇಹಾಂತ್ಯ ಚಿಕ್ಕನ್ನಲ್ಲೇ ಆಗಿತ್ತು. ಇದು ತುಂಬಾ ಬೇಸರದ ವಿಷಯ. ಇಲ್ಲಿ ಬೇರೆ ಯಾರೋ ಹರಿಓಂ ತಂದೆ ತಾಯಿಯನ್ನ ಕರೆತರಲಾಗಿದೆ. ಇದು ಸ್ಪಷ್ಟವಾಗಿದೆ. ಇಂದೂ ಕೂಡ ಇದು ನಿರ್ಣಯವಾಗಲಿಲ್ಲ ನಮ್ಮ ಅಸಲಿ ಮಹಾರಾಜ ಯಾರೆಂದು. ಎಲ್ಲಿಯವರೆಗೆ ಸಮಸ್ಯೆಗೆ ಸಮಾಧಾನ, ಸರಿಯಾದ ಮಾರ್ಗ ಸಿಗುವುದಿಲ್ಲವೋ ನಾವು ಮಹಾಮಂತ್ರಿ ತಿಮ್ಮರಸು ಮಹಾರಾಜರ ಅಧಿಕಾರದಂತೆ ಈ ಸಭೆಯನ್ನ ಇಲ್ಲಿಯೇ ಸಮಾಪ್ತಿ ಮಾಡುತ್ತೇವೆ. ಇದಂತೂ ಉಲ್ಟಾ ಗಂಗೆ ಹರಿಯೋ ಹಾಗಾಯ್ತು ರಾಮ. ಮೊದಲು ಇಬ್ಬಿಬ್ರು ಮಹಾರಾಜ, ಈಗ ಇಬ್ಬಿಬ್ರು ಹರಿಯೋಂ. ಮೊಸರಲ್ಲಿ ಕಲ್ಲಿದೆ. ಈಗ ಏನ್ ಮಾಡ್ತೀಯ ನೀನು? ಗೊತ್ತಾಗ್ತಿಲ್ಲ ಬಂಧು, ಏನ್ ಮಾಡ್ಬೇಕು ಅಂತ. ಗೊತ್ತಿಲ್ಲ ಯಾಕೆ ಹೀಗೆ ಪ್ರತೀತಿ ಆಗ್ತಿದೆ ಅಂತ. ಏನ್ ಯೋಚಿಸ್ತಾ ಹೋಗ್ತಿದ್ದೀನೋ ಅದಾಗ್ತಿಲ್ಲ. ಮತ್ತೇನಿದೆಯೋ ಅದು ಯೋಚಿಸಕ್ಕಾಗ್ತಿಲ್ಲ. ಈಗೇನೇನಾಗ್ತಿದೆಯೋ ಅದು ಒಂದೂ ಸರಿಯಾಗ್ತಿಲ್ಲ ಪಂಡಿತ ರಾಮಕೃಷ್ಣ. ಒಂದ್ ವೇಳೆ ಈ ವಿಷಯ ವಿಜಯನಗರದ ಸೀಮೆಯಿಂದ ಹೊರ ಹೋದ್ರೆ ಇದು ಖಂಡಿತವಾಗ್ಲೂ ನಮಗೆ ಉಚಿತವಾಗಿರೋದಿಲ್ಲ. ನಾವು ಶೀಘ್ರ, ಅತಿ ಶೀಘ್ರ ಏನಾದ್ರೂ ಮಾಡಲೇಬೇಕು ಪಂಡಿತ ರಾಮಕೃಷ್ಣ. ಇದು ನಮ್ಮ ಜವಾಬ್ದಾರಿ. ನನ್ಗೆ ಅರ್ಥ ಆಗುತ್ತೆ ಮಂತ್ರಿವರ್ಯ. ಈಗ ವಿಷಯ ಸ್ವಲ್ಪ ಸ್ವಲ್ಪ ನನ್ಗೆ ಅರ್ಥ ಆಗ್ತಿದೆ. ಒಂದ್ ವೇಳೆ ನನ್ನ ಅನುಮಾನ ಸರಿಯಾಗಿದ್ರೆ ಒಂದೇ ಒಂದು ಉಪಾಯ ನಮ್ ಗುರಿ ತಲುಪಿಸುತ್ತೆ. ಪತ್ತೆ ಹಚ್ಚಬಹುದು ನಮ್ಮ ಅಸ್ಲಿ ಮಹಾರಾಜ ಯಾರಂತ. ಹಾಗಾದ್ರೆ ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಒಂದು ಉಪಾಯ ಹೇಳಿ.
ಯೋಚನೆ ಮಾಡಿ ಮಂತ್ರಿವರ್ಯ, ಈ ಉಪಾಯವಂತೂ ಈಗಾಗಲೇ ನಿಮಗೂ ಬಂದಿರಬಹುದು. ಆದ್ರೆ ಬಹುಶಃ ನಿಮ್ಗೆ ಇದು ಉಚಿತ ಅನ್ನಿಸದೆ ನೀವು ಅನುಮತಿನೂ ನೀಡದೇ ಇರಬಹುದು. ಏಕೆಂದ್ರೆ ಇದೊಂದೇ ಒಂದು ಉಪಾಯ, ಇದರಿಂದ ಯಾವುದೇ ವಿವಾಹಿತ ಪುರುಷ ಉಳಿಯಕ್ಕಾಗಲ್ಲ. ನನ್ನ ವಿಚಾರದ ಪ್ರಕಾರ ಸಮಯ ಬಂದಾಗಿದೆ, ನಾವು ಈ ಪ್ರಯೋಗ ಮಾಡಲೇಬೇಕಾಗಿದೆ. ನಿಮ್ಮ ಮಾತಿನ ಅರ್ಥ ಏನಂದ್ರೆ ಮಹಾರಾಣಿಯರ? ಇದು ಹೇಗೆ ಸಂಭವವಿದೆ ಪಂಡಿತ ರಾಮಕೃಷ್ಣ? ಎಲ್ಲಿವರೆಗೂ ಅಸಲಿ ಮತ್ತು ನಕಲಿಯ ನಿರ್ಣಯವಾಗುವುದಿಲ್ಲವೋ ನಾವು ಅವ್ರನ್ನ ಮಹಾರಾಣಿಯರೆದುರು ಹೇಗೆ ಪ್ರಸ್ತುತಪಡಿಸೋಕೆ ಸಾಧ್ಯ? ಒಬ್ಬ ಅನಾಮಿಕ ಪುರುಷ, ಒಬ್ಬ ಭೈರವರೂಪಿ ಒಂದ್ ವೇಳೆ ಮಹಾರಾಣಿಯರ ಸಮಕ್ಷ ತಲುಪಿದ್ರೆ ನಮ್ಮ ಕುಲಧರ್ಮದ ಹಿರಿಮೆಯ ಅಪಮಾನವಾಗುವುದು. ರಾಷ್ಟ್ರ ಧರ್ಮಕ್ಕಿಂತ ಬೇರೆ ಯಾವ ಧರ್ಮವಿಲ್ಲ ಮಂತ್ರಿವರ್ಯ. ರಾಷ್ಟ್ರ ಧರ್ಮಕ್ಕಾಗಿ ತೆಗೆದುಕೊಳ್ಳೋ ನಿರ್ಣಯ ಸದಾ ಸರಿ ಮತ್ತು ಉಚಿತವಾಗೇ ಇರುತ್ತೆ. ಮತ್ತಿದನ್ನ ನಾವು ಮಾಡಲೇಬೇಕು, ನಮ್ಮ ಮಹಾರಾಜರಿಗಾಗಿ, ಅವರ ರಕ್ಷಣೆಗಾಗಿ, ಈ ರಾಷ್ಟ್ರದ ಒಳಿತಿಗಾಗಿ. ಈಗ ನಿರ್ಣಯ ನಿಮ್ಮ ಮೇಲಿದೆ. ನೀವು ಕುಲಧರ್ಮ ನಿಭಾಯಿಸಬೇಕೋ ಇಲ್ಲ ರಾಷ್ಟ್ರ ಧರ್ಮವೋ? ಎಂಥ ಪಂಡಿತ ಲೀಲೆ ರಚಿಸ್ತಿದ್ದೀರಾ ನಮ್ಮೊಂದಿಗೆ ರಾಮಕೃಷ್ಣ. ನಮಗೆ ನೀವೇನಂತ ಗೊತ್ತಿಲ್ವಾ? ನಮಗೆ ಚೆನ್ನಾಗಿ ಗೊತ್ತಿದೆ ನಿಮ್ಮ ಹತ್ರ ಉಪಾಯ ಇದೆ ಅಂತ. ಇದನ್ನ ಸಾಕ್ ಮಾಡಿ ಮತ್ತದೇನಂತ ಹೇಳಿ. ಮಹಾರಾಣಿಯರೊಂದಿಗೆ ಅವರಿಬ್ಬರ ಭೇಟಿ ನನ್ನ, ಆಚಾರ್ಯರ ಮತ್ತು ನಿಮ್ಮ ಉಪಸ್ಥಿತಿಯಲ್ಲೇ ಆಗತ್ತೆ. ಅದು ಕೂಡ ವಿಶೇಷ ತಯಾರಿಯೊಂದಿಗೆ. ದೊಡ್ಡ ಮಹಾರಾಣಿಯವರೇ, ನಿಮಗೆ ಚೆನ್ನಾಗೇ ತಿಳಿದಿದೆ, ನಾವು ಸದಾ ನಿಮ್ಮನ್ನು ಬುದ್ಧಿ ಮತ್ತು ಸುಂದರತೆಯ ಅನುಪಮ ಸಂಗಮವೆಂದೇ ತಿಳಿದಿದ್ದೆವು. ನಮಗೇನೇ ತೊಂದರೆ ಬಂದಾಗಲೂ ನೀವು ನಿಮ್ಮ ಚಾತುರ್ಯದಿಂದ ನಮ್ಮ ಮಾರ್ಗದರ್ಶನ ಮಾಡಿದ್ದೀರಿ ಮತ್ತು ನಾವು ಆ ತೊಂದರೆಗಳಿಂದ ಉಳಿದುಕೊಂಡಿದ್ದೇವೆ. ಇಂದು ನಾವು ಅಂತಹ ಪರಿಸ್ಥಿತಿಯಲ್ಲೇ ಸಿಲುಕಿದ್ದೇವೆ. ಮತ್ತೆ ಆಸೆ ಇಟ್ಟಿದ್ದೇವೆ ಇಂದು ನೀವು ನಮ್ಮ ಜೊತೆಗಿರುವಿರಿ ಎಂದು. ಅವಶ್ಯ ಇರುತ್ತೇವೆ. ನಿಜವಾಗಿಯೂ ನೀವೇ ನಮ್ಮ ಮಹಾರಾಜರಾಗಿದ್ದರೆ ಮಾತ್ರ. ನಾವೇ ನಿಮ್ಮ ಮಹಾರಾಜರು. ನಾವೇ ವಿಜಯನಗರ ರಾಜ್ಯದ ಸಾಮ್ರಾಟ ಕೃಷ್ಣದೇವರಾಯ. ಮಹಾರಾಣಿ ಚಿನ್ನಾದೇವಿ, ನಿಮಗಂತೂ ಕೊನೆ ಪಕ್ಷ ಈ ವಿಷಯದಲ್ಲಿ ಸಂದೇಹ ಇರಬಾರ್ದಿತ್ತು. ಸಂದೇಹ ಸ್ತ್ರೀಯರ ಪ್ರವೃತ್ತಿ. ಆ ಪ್ರವೃತ್ತಿಯೇ ಸ್ತ್ರೀಯರ ರಕ್ಷಣೆ ಮಾಡುತ್ತದೆ. ಅದೇ ಅವರನ್ನು ಅಹಿತಕರದಿಂದ ಉಳಿಸುತ್ತದೆ. ಸತ್ಯವಚನ. ನಮಗೆ ಸಂಪೂರ್ಣ ಸಹಮತವಿದೆ ನಿಮ್ಮ ಈ ಕಥನ. ಹಾಗಾದರೆ ಹೇಳಿ, ಕೇವಲ ನಿಮಗೆ ಮತ್ತು ನಮಗೆ ತಿಳಿದಿರುವಂತದ್ದು ಮಹಾರಾಜ ಕೃಷ್ಣದೇವರಾಯ ಮತ್ತು ಮಹಾರಾಣಿ ಚಿನ್ನಾದೇವಿಗೆ. ಲೆಕ್ಕವಿಲ್ಲದ ಮಾತುಗಳಷ್ಟು ಕೇವಲ ನಿಮಗೆ ಮತ್ತು ನಮಗೆ ತಿಳಿದಿರುವಂತಹದ್ದು. ಆದರೆ ಈ ಸಮಯ ನಮಗೆ ಒಂದು ವಿಶೇಷ ಮಾತು ಸ್ಮರಣೆಯಾಗುತ್ತಿದೆ. ವಿವಾಹದ ನಂತರ ನಾವು ನಿಮ್ಮನ್ನು ಮೊದಲ ಬಾರಿಗೆ ಮಹಲಿಗೆ ಕರೆದುಕೊಂಡು ಬಂದೆವು. ಆಗ ನಾವು ನಿಮಗೆ ಹೇಳಿದ್ದೆವು, ನೀವು ನಮ್ಮನ್ನು ವಿವಾಹ ಮಾಡಿಕೊಂಡು ನಮಗೆ ಯಾವ ಉಪಕಾರ ಮಾಡಿದ್ದೀರೋ ಅದಕ್ಕೆ ಉಪಹಾರ ಸ್ವರೂಪ ನಾವು ನಿಮಗೇನು ಕೊಡಬಯಸುತ್ತೇವೆಂದು. ನಾವು ನಿಮ್ಮಲ್ಲಿ ಕೇಳಿದೆವು, ಏನು ಬೇಕು ಅದನ್ನು ಕೇಳಿ ಎಂದು. ನಿಮಗೆ ಸ್ಮರಣೆ ಇರಬೇಕು, ನೀವು ನಮ್ಮಲ್ಲಿ ಏನು ಕೇಳಿದಿರಿ ಎಂದು. ನೆನಪಿದೆ ನಮಗೆ. ನಾವು ನಿಮಗೆ ನೀಲಕಮಲದ ಮುತ್ತಿನೊಂದಿಗೆ ಕೂಡಿದ ರತ್ನದ ಹಾರವನ್ನು ಕೇಳಿದ್ದೆವು. ಏನಾಯಿತು? ಮಹಾರಾಣಿ ಚಿನ್ನಾದೇವಿ, ಎಲ್ಲಿಯವರೆಗೂ ನಮಗೆ ಸ್ಮರಣೆಯಲ್ಲಿದೆಯೋ ನೀವು ನಮ್ಮಿಂದ ಬೇರೆ ಏನೋ ಕೇಳಿದ್ದೀರಿ. ಮತ್ತೆ ಅದೇನಾಗಿತ್ತು? ನೀವು ನಮ್ಮಿಂದ 7 ಜನ್ಮಗಳವರೆಗೆ ನಿಮ್ಮ ಜೊತೆಯಾಗಿರಬೇಕು ಎಂದು ವಚನ ಕೇಳಿದ್ದೀರಿ. ನಾವು ನಿಮ್ಗೆ ಸುಳ್ಳು ಹೇಳಿದ್ವಿ ನಿಮ್ಮಿಂದ ಸರಿ ಉತ್ತರ ತಿಳಿಯೋದಕ್ಕೆ. ನೀವು ಸರಿ ಹೇಳಿದ್ರಿ. ನಾವು ನಿಮ್ಮಿಂದ ಇದನ್ನೇ ಕೇಳಿದ್ದೆವು, ನಿಮ್ಮೊಂದಿಗೆ 7 ಜನ್ಮಗಳ ಜೊತೆಯಾಗಿ. ಮಂತ್ರಿವರ್ಯ, ಮಹಾರಾಣಿ ಅವರೇ, ನಾವು ನಿಮ್ಮ ದೊಡ್ಡ ಮಹಾರಾಣಿ ಚಿನ್ನಾದೇವಿ ನಿಮಗೆ ಪೂರ್ಣ ವಿಶ್ವಾಸದಿಂದ ಹೇಳುತ್ತಿದ್ದೇವೆ, ಇವರೇ ನಮ್ಮ ಸಿಂಧೂರ, ನಿಮ್ಮ ಮಹಾರಾಜ ವಿಜಯನಗರ ಸಾಮ್ರಾಟ ಶ್ರೀಕೃಷ್ಣದೇವರಾಯ. ಹುಜೂರಿಗೆ ಮತ್ತೊಮ್ಮೆ ಪ್ರಣಾಮ. ಜಹಾಪನ, ನೀವು ಹೇಗೆ ಬಯಸಿದ್ರೋ ನಮ್ಮ ಸೇನೆ ವಿಜಯನಗರದ ಮೇಲೆ ಆಕ್ರಮಣ ಮಾಡುವುದಕ್ಕೆ ತಯಾರಿದೆ. ಕೇವಲ ಬಾದ್ಶಾ ಸಲಾಮತ್ ಕಾ ಹುಕುಂಗಾಗಿ ಕಾಯುತ್ತಿದ್ದೇವೆ. ಒಂದೇ ಒಂದು ಕ್ಷಣ ಕೂಡ ಬರ್ದಾಶ್ತ್ ಕೆ ಬಾಹರ್ ಹೇ ಬನೆ ಖಾನ್. ಸಿದ್ಧರಾಗಿರಿ, ಹಮ್ಲಾ ಹಿಂದೆ ಆಗುತ್ತದೆ. ನಿಮ್ಮ ಆಜ್ಞೆ ಬಾದ್ಶಾ ಸಲಾಮತ್.